ಶ್ರೀರಸ್ತು ಶುಭಮಸ್ತು ಶ್ರೀರಸ್ತು ಶುಭಮಸ್ತು. ಹೇಳೋ ಸುನಿಲ, ಹೇಗಿದೆಯಾ? ನಂದೇನು ಮಾಮೂಲಿ. ನಾನು ರವಿ ಬಗ್ಗೆ ಮಾತಾಡೋದಕ್ಕೆ ಫೋನ್ ಮಾಡಿದ್ದೀನಿ. ಏನಾಯ್ತು? ಮತ್ತೆ ಅವನೇನಾದ್ರೂ ತರಲೆ ಮಾಡಿದ್ನಾ? ಅಯ್ಯಯ್ಯೋ, ಹಾಗೆಲ್ಲ ಏನೂ ಇಲ್ಲಮ್ಮ. ಅವನಂತೂ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾನೆ. ನನಗೂ ಸಿಕ್ಕಾಪಟ್ಟೆ ಕೆಲಸ ಆಗಿದೆ. ನಡುವೆ ಜವಾಬ್ದಾರಿಗಳ ಮೇಲೆ ಜವಾಬ್ದಾರಿ, ತುಂಬ ವರ್ಕ್ ಪ್ರೆಷರ್ ಇದೆ ಕಣೆ. ಅದಕ್ಕೆ ಅವನಿಗೂ ನನ್ನ ಕೆಲಸನ ಅರ್ಧ ವಹಿಸ್ಬಿಟ್ಟಿದ್ದೀನಿ. ಹೌದಾ? ನಮ್ಮ ಬಾಸ್ ಅಂತೂ ಹೆಚ್ಚು ಕಡಿಮೆ ಇಡೀ ಆಫೀಸಲ್ಲಿ ಅವನ ಕೆಲಸ ನೋಡೇ ಖುಷಿ ಪಡ್ತಾರ ಅಂತ ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾನೆ. ನಾನಲ್ವ ರವಿನ ಕೆಲಸಕ್ಕೆ ಸೇರಿಸಿದ್ದು. ಹೆಂಗೋ ಏನೋ ಅಂತ ತುಂಬ ಚಿಂತೆ ಆಗ್ಬಿಟ್ಟಿತ್ತು ಸ್ಟಾರ್ಟಿಂಗಲ್ಲಿ ನನಗೆ. ಬಟ್ ಹಿ ಮೇಡ್ ಮೀ ಪ್ರೌಡ್. ತುಂಬಾ ಖುಷಿ ಆಯ್ತು ಕಣೋ. ಅವನ ಬಗ್ಗೆ ಒಳ್ಳೆ ಮಾತು ಕೇಳಿ ನನಗೆ ತುಂಬಾ ಖುಷಿ ಆಗ್ತದೆ. ಇದಕ್ಕೆಲ್ಲ ನೀನೇ ಕಾರಣ. ನಿನಗೆ ಥ್ಯಾಂಕ್ಸ್ ಹೇಳಬೇಕು. ನೀನು ಏನು ಹೇಳೋದಿದ್ರು ರವಿಗೆ ಡೈರೆಕ್ಟಾಗಿ ಹೇಳು. ಅವನಲ್ಲಿರೋ ಇಂಟ್ರೆಸ್ಟ್ ಇಂದಾನೆ ಇಷ್ಟು ಚೆನ್ನಾಗಿ ಕೆಲಸ ನಡೀತಾ ಇರೋದು. ಇದನ್ನ ಹೇಳೋಣ ಅಂತಾನೆ ಕಾಲ್ ಮಾಡಿದೆ ಕಣೆ. ಸರಿ ಬಾಯ್, ನನ್ನ ಕೆಲಸಕ್ಕೆ ಲೇಟ್ ಆಗ್ತದೆ, ಹೊರಡ್ತೀನಿ. ಸರಿ ಸುನಿಲ, ಬಾಯ್. ರವಿಗೆ ಫೋನ್ ಮಾಡೋಣ. ಹಲೋ ಅಕ್ಕ, ಹೇಗಿದೆಯೇ? ನಾನ್ ಚೆನ್ನಾಗಿದ್ದೀನಿ. ನೀನ್ ಹೇಗಿದೀಯಾ? ನಾನು ಚೆನ್ನಾಗಿದ್ದೀನಿ ಕಣೆ. ಕೆಲ್ಸ ಜಾಸ್ತಿನಾ? ಸಿಕ್ಕಾಪಟ್ಟೆ ಕೆಲಸ ಕಣೆ. ಎಲ್ಲ ಗೊತ್ತು. ಸುನಿಲ ಹೇಳ್ದ. ಏನ್ ಹೇಳ್ದ? ಕಾಬ್ರಿ ಆಗ್ಬೇಡ. ಸುನಿಲ ನನಗೆಲ್ಲ ಹೇಳ್ದ. ನಿನ್ ಕೆಲ್ಸದಲ್ಲಿ ಎಷ್ಟು ಇಂಟ್ರೆಸ್ಟ್ ತೋರಿಸ್ತಿದ್ಯಾ, ದೊಡ್ಡ ದೊಡ್ಡ ಜವಾಬ್ದಾರಿನ ಹೇಗ್ ನಿಭಾಯಿಸ್ತಿದ್ಯಾ ಅಂತ. ಅಷ್ಟೇನಾ? ನೋಡ್ ರವಿ, ಈಗೇನೋ ಕೆಲಸ ಚೆನ್ನಾಗಿ ನಡೀತಿದೆ, ಕೈ ತುಂಬಾ ಸಂಬಳ ಬರ್ತಿದೆ ಅಂತ ನಿನ್ ಜವಾಬ್ದಾರಿಗಳನ್ನ ಮರಿಬೇಡ. ಲೈಫಲ್ಲಿ ಮತ್ತೆ ಮತ್ತೆ ಚಾನ್ಸ್ ಸಿಗಲ್ಲ. ಖಂಡಿತ ಹಾಗೆ ಮಾಡಲ್ಲ ಕಣೆ. ನಾನು ಲೈಫ್ನ ಸೀರಿಯಸ್ ಆಗಿ ತಗೊಂಡಿದ್ದೀನಿ. ನಾನು ಭಾವನ್ ಮಟ್ಟಕ್ಕೆ ಬೆಳಿಬೇಕು ಅನ್ಕೊಂಡಿದ್ದೀನಿ. ಅದೇ ನನ್ನ ಗುರಿ. ನಿಜವಾಗ್ಲೂ? ನಿಜವಾಗ್ಲೂ ಕಣೆ. ಉಷಾಗೋಸ್ಕರನ ಇಷ್ಟೆಲ್ಲ ಮಾಡ್ತಿರೋದು? ಖಂಡಿತ ಇಲ್ಲ ಕಣೆ ಅಕ್ಕ. ನಾನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದನ್ನೆಲ್ಲ ಬಿಟ್ಬಿಟ್ಟಿದ್ದೀನಿ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಏನಾದರೂ ಸಾಧನೆ ಮಾಡಲೇಬೇಕು. ನೋಡ್ತಿರೋ ನೀವೆಲ್ಲ ನನ್ನ ಬಗ್ಗೆ ಹೊಗಳಕ್ಕೆ ಮಾತಾಡಬೇಕು. ಆ ಮಟ್ಟಕ್ಕೆ ಬೆಳಿತೀನಿ. ನಿನ್ ಮಾತುಗಳನ್ನು ಕೇಳಿ ತುಂಬಾ ಖುಷಿ ಆಗ್ತಿದೆ. ನಿನ್ ಮಾತಲ್ಲಿರೋ ಕಾನ್ಫಿಡೆನ್ಸ್ ನೋಡೇ ಗೊತ್ತಾಗ್ತಿದೆ ನೀನ್ ಖಂಡಿತ ಏನಾದರೂ ಅಚೀವ್ ಮಾಡೇ ಮಾಡ್ತೀಯ ಅಂತ. ಥ್ಯಾಂಕ್ಸ್ ಕಣೆ. ಈ ಸಂತೋಷಕ್ಕೆ ನಾನು ನಿನಗೇನಾದ್ರೂ ಗಿಫ್ಟ್ ಕೊಡ್ಬೇಕು ಅನ್ಕೊಂಡಿದ್ದೀನಿ. ಏನು? ಅದನ್ನ ಫೋನಲ್ಲಿ ಹೇಳಿದ್ರೆ ಥ್ರಿಲ್ ಇರಲ್ಲ. ನೀನೇ ನಿನ್ ಕಣ್ಣಾರೆ ನೋಡು. ಒಂದ್ ಕೆಲ್ಸ ಮಾಡು, ನಮ್ ಆಫೀಸ್ ಪಕ್ಕದಲ್ಲಿ ಪಾರ್ಕ್ ಇದೆಯಲ್ಲ, ಇನ್ನೊಂದು ಅರ್ಧ ಗಂಟೆಲಿ ನೀನ್ ಅಲ್ಲಿಗೆ ಬಾ. ನಾನು ಅಲ್ಲೇ ಬರ್ತೀನಿ. ನಿನ್ ಗಿಫ್ಟ್ನ ನಾನು ಅಲ್ಲೇ ಕೊಡ್ತೀನಿ. ಏನೇ ಅಂತ ಕ್ಯೂರಿಯಾಸಿಟಿ ಕೊಡ್ತಾ ಇದೀಯಾ? ಅದೇನ್ ಸರಿಯಾಗಿ ಹೇಳು. ಮತ್ತೆ ಬೇಗ ಬಾ. ಸರಿನಮ್ಮ, ಈಗಲೇ ಹೊರಡ್ತೀನಿ. ಹಲೋ. ಹಾ, ದಿಸ್ ಇಸ್ ದ ರೈಟ್ ಟೈಮ್. ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರೆ. ನಿಶ್ಚಿತಾರ್ಥ ಮಾಡೋಕ್ಕೆ ಒಳ್ಳೆ ದಿನ ನೋಡೋಕ್ಕೆ ಹೇಳಿದ್ನಲ್ಲ, ಅದನ್ನು ಕೇಳಕ್ಕೆ ಫೋನ್ ಮಾಡಿದ್ದೆ. ಹೌದಾ? ತುಂಬ ಸಂತೋಷ. ನೀವೇ ಮುಂದೆ ನಿಂತು ಎಲ್ಲ ನಡೆಸ್ಕೊಡ್ಬೇಕು. ನಮಸ್ಕಾರ. ನಮಸ್ಕಾರ. ಏನತ್ತೆ ತುಂಬ ಖುಷಿಯಾಗಿದ್ದೀರಾ? ನಾನೇ ನಿನ್ನ ಕರಿಬೇಕು ಅಂತ ಇದ್ದೆ ಲಲಿತಾ, ಅಷ್ಟಲ್ಲಿ ನೀನೇ ಬಂದ್ಬಿಟ್ಟಿಯಲ್ಲ. ಏನು ವಿಷಯ? ಅದೇ ಪುರೋಹಿತರ ಹತ್ರ ಇವಾಗ ತಾನೇ ಮಾತಾಡಿದ್ದೆ. ನಿಶ್ಚಿತಾರ್ಥ ಮಾಡೋಕ್ಕೆ ದಿನ ಕೇಳಿದ್ನಲ್ಲ, ಮುಂದಿನ ಶುಕ್ರವಾರ ಒಳ್ಳೆ ದಿನ ಅಂತೆ. ಅವತ್ತೇ ನಿಶ್ಚಿತಾರ್ಥ ಮಾಡಿ ಮುಗಿಸ್ಬಿಡೋಣ ಅಂತ ನಾವು ಡಿಸೈಡ್ ಮಾಡಿದ್ದೀವಿ. ನನಗೆ ಬೇಬಿ ವಸುದ ಜೀವನದ ಜೊತೆ ನಿನ್ನ ಜೀವನದ ಬಗ್ಗೆನೂ ಚಿಂತೆ ಆಗಿತ್ತು. ಆದರೆ ಆ ದೇವ್ರ ದಯೆಯಿಂದ ನಿನ್ನ ಜೀವನನೂ ಸರಿ ಹೋಯ್ತು. ಇನ್ನೊಂದು ಸ್ವಲ್ಪ ನೆಮ್ಮದಿಯಾಗಿರ್ಬೋದು. ನೀವು ನನ್ನ ಅತ್ತೆ ಸ್ಥಾನದಲ್ಲಿದ್ದರು ನಂಗೆ ತಾಯಿ ಪ್ರೀತಿ ಕೊಟ್ಟಿದ್ದೀರಾ. ಶ್ರೀ ನನ್ನನ್ನು ಹೆತ್ತ ಮಗನಕ್ಕಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದಾನೆ. ಹೀಗಿರ್ಬೇಕಾದ್ರೆ ನಂಗೆ ಚಿಂತೆ ಯಾಕತ್ತೆ? ಹಾಗೆ ನೋಡೋಕೆ ಹೋದರೆ ನಾನು ಇಲ್ಲೇ ತುಂಬ ಸಂತೋಷವಾಗಿರೋದು. ಹಾಗಲ್ಲಮ್ಮ, ನಿನಗೆ ಇನ್ನೂ ಜೀವನ ಅನ್ನೋದಿದೆ. ನಾನು, ಮಾಲ್ತಿ, ಶ್ರೀ ಎಲ್ಲರೂ ಎಷ್ಟೇ ಪ್ರೀತಿ ತೋರಿಸ್ಬೋದು. ಆದರೆ ನಿನ್ನ ಜೀವನದ ಬಗ್ಗೆ ಚಿಂತೆ ಮಾಡಿದರೆ ಅದರಲ್ಲಿ ಒಂದು ದೊಡ್ಡ ಕೊರತೆ ಇದೆ. ಆದರೆ ನೀನು ಅದನ್ನೆಲ್ಲ ಮನಸ್ಸಲ್ಲಿಟ್ಕೊಂಡು ಯಾರಿಗೂ ಹೇಳ್ಕೊಳಕ್ಕಾಗದೆ ನಮ್ಮೆಲ್ಲರ ಸಂತೋಷಕ್ಕೋಸ್ಕರ ಬದುಕ್ತಿದೀಯ. ಹಾಗಂತ ನಾವು ಸುಮ್ಮನೆ ಇದ್ದರೆ ನಾವು ಸ್ವಾರ್ಥಿಗಳಾಗಿರ್ತೀವಿ. ನಿನ್ನ ಬಗ್ಗೆನೂ ನಾವು ಯೋಚನೆ ಮಾಡಬೇಕಲ್ವಮ್ಮ? ಈಗ ಹಳೆಯದನ್ನೆಲ್ಲ ಯೋಚನೆ ಮಾಡ್ತಾ ಕೂತ್ಕೋಬೇಡ. ಮುಂದಿನ ಜೀವನನ ಸುಂದರವಾಗಿ ರೂಪಿಸ್ಕೊಳ್ಳೋದ್ ಕಡೆ ಗಮನ ಕೊಡು. ವಸುಧಾ ಬೇಬಿಗೂ ಇದನ್ನೇ ಹೇಳಿದ್ದೀನಿ. ಅಂದ್ಹಾಗೆ ವಸುಧಾ ಬೇಬಿ ಎಲ್ಲ ಎಲ್ಲಿ? ಬೇಬಿ ವಸುಧಾ, ಅತ್ತೆ ಮುಂದಿನ ಶುಕ್ರವಾರ ನೀವು 3 ಜನದ್ದು ನಿಶ್ಚಿತಾರ್ಥ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ.
ನಿಮ್ಮ 3 ಜನರ ಬದುಕಿನಲ್ಲಿ ಹೊಸ ಬೆಳಕು ಮೂಡ್ತಿದೆ. ಇದೇ ಸಂತೋಷ ನಿಮ್ಮ ಜೀವನದಲ್ಲಿ ಸದಾ ಇದ್ರೆ ಅಷ್ಟೇ ಸಾಕು ನನಗೆ. ಬೇಬಿ, ಈಗಲೇ ಸುನಿಲ್ ಫೋನ್ ಮಾಡಿ ಹೇಳ್ಬಿಡಮ್ಮ. ಸರಿ ಅಮ್ಮ. ವಸುಧಾ, ನವೀನ್ಗೂ ಫೋನ್ ಮಾಡಿ ಹೇಳ್ಬಿಡಮ್ಮ. ತುಂಬ ಟೈಮ್ ಇಲ್ಲ, ಎಲ್ಲ ಸಿದ್ಧತೆಗಳು ಬೇಗ ಬೇಗ ಮಾಡಿಬಿಡ್ಬೇಕು. ಸರಿ ಅತ್ತೆ. ಅಕ್ಕ ಟೈಮ್ ಅಂದರೆ ಟೈಮ್ ಅಲ್ಲ, ಇಷ್ಟೊತ್ತಿಗೆಲ್ಲ ಬರಬೇಕಿತ್ತಲ್ಲ, ಯಾಕೆ ಇನ್ನೂ ಬಂದಿಲ್ಲ? ಹಲೋ ಅಕ್ಕ, ಎಲ್ಲಿದ್ಯೆ? ಮನೇಲಿ. ಮನೆಯಲ್ಲ, ಬರೋದೆಷ್ಟೊತ್ತಾಗುತ್ತೆ ನೀನು? ನಾನ್ ಬರಲ್ಲಪ್ಪ. ಬರ್ತಿಲ್ವಾ? ಯಾಕೆ ಅಕ್ಕ? ನಾನ್ ಯಾಕೆ ಬರ್ಲಿ? ಶಿವ ಪೂಜೆಯಲ್ಲಿ ಕರಡಿಗೆ ತರ. ತಮಾಷೆ ಮಾಡ್ಬೇಡ್ವೆ ಅಕ್ಕ. ಮತ್ ನನ್ನನ್ನು ಯಾಕೆ ಇಲ್ಲಿಗೆ ಬರಕ್ ಹೇಳ್ದೆ? ದಯವಿಟ್ಟು ಸತಾಯಿಸ್ಬೇಡ್ವೆ, ಬೇಗ ಬಾರೆ. ಯಾಕೋ ಇಷ್ಟೊಂದು ನರ್ವಸ್ ಆಗಿದೀಯಾ? ಆ ಉಷಾ ಬೇರೆ ಉಷಾ ಬೇರೆ ಇಲ್ಲೇ ಬಂದು ನಿಂತಿದ್ದಾಳ್ ಕಣೆ. ಹೌದಾ? ಯಾಕೆ ಅಂತ ವಿಚಾರಿಸ್ ಹೋಗು. ಅದ್ ಹೇಗೆ ಸಾಧ್ಯ? ನಾನೇನಾದ್ರೂ ಅಚೀವ್ ಮಾಡೋ ತನಕ ಅವಳ ಹತ್ರ ಮಾತಾಡಲ್ಲ, ಒಂದ್ ಫೋನ್ ಕೂಡ ಮಾಡಲ್ಲ ಅಂತ ನಿನ್ನ ಹತ್ರನೇ ಮಾತು ಕೊಟ್ಟಿಲ್ವಾ? ಇವತ್ ನಾನೇ ಹೇಳ್ತಿದ್ದೀನಿ, ಹೋಗ್ ಮಾತಾಡ್ಸು. ಏನೇ ಆಗಿದೆ ಅಕ್ಕ ನಿನ್ಗೆ? ನನ್ ಮುದ್ದು ತಮ್ಮನ್ ಬಗ್ಗೆ ನಂಬಿಕೆ ಬಂದಿದೆ. ನೀನ್ ಕೆಲ್ಸದಲ್ಲಿ ಆಸಕ್ತಿ ಕಳ್ಕೊಂಡಿದ್ಯಾ, ನಿನಗ್ ಜವಾಬ್ದಾರಿ ಬರ್ಲಿ ಅಂತ ಇಲ್ಲಿಂದ ಕೆಲ್ಸದಲ್ಲಿ ತೆಗ್ದು ನೀನ್ ಬೇರೆ ಕಡೆ ಕೆಲಸ ಹುಡ್ಕೋ ಅಂತ ಹೇಳ್ದಿ. ನೀನು ಸುನೀಲನ್ ಹತ್ರ ಹೋಗಿ ಕೆಲಸ ಹುಡುಕ್ತೆ. ಅಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ಯಾ ಅಂತ ಸುನೀಲ ನನಗೆ ಹೇಳ್ದ. ಇಷ್ಟು ಕಡಿಮೆ ಟೈಮಲ್ಲಿ ಇಷ್ಟು ಒಳ್ಳೆ ಹೆಸರು ಸಂಪಾದನೆ ಮಾಡಿರೋನು ಇನ್ ಸ್ವಲ್ಪ ವರ್ಷದಲ್ಲೇ ನಮ್ಮ ಎಕ್ಸ್ಪೆಕ್ಟೇಷನ್ಸ್ಗೂ ಮೀರಿ ಒಳ್ಳೆ ಹೆಸರು ಸಂಪಾದನೆ ಮಾಡ್ತೀಯ ಅಂತ ನನಗೆ ನಂಬಿಕೆ ಇದೆ. ನನಗಷ್ಟೇ ಅಲ್ಲ, ನಮ್ಮನೆಯವ್ರು ಎಲ್ರಿಗೂ ಇದೆ. ಈಗ ನೀನ್ ನನ್ನ ತಮ್ಮ ಅಂತ ಹೇಳ್ಕೊಳಕ್ ನನಗೆ ಹೆಮ್ಮೆ ಆಗುತ್ತೆ. ಬರೀ ಹೆಮ್ಮೆ ಪಟ್ರೆ ಸಾಕ? ಅಕ್ಕನಾಗಿ ನನ್ನ ಕರ್ತವ್ಯ ನಾನು ಪಾಲಿಸ್ಬೇಕಲ್ವಾ? ಅದಕ್ಕೆ ನಾನು ಉಷಾನ್ ಹತ್ರ ಮಾತಾಡಿದ್ದೀನಿ. ನೀನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದ ಜವಾಬ್ದಾರಿ ನನ್ನ ತಮ್ಮನಿಗೆ ಬಂದಿದೆ. ಈಗ ನನ್ನ ತಮ್ಮ ಎಲ್ಲಾ ರೀತಿಯಲ್ಲೂ ನಿನಗೆ ಯೋಗ್ಯ ಅಂತ ಹೇಳಿದ್ದೀನಿ. ನಿಜವಾಗ್ಲೂ? ನಿಜವಾಗ್ಲು. ಅವಳಿಗೂ ಈಗ ನಿನ್ ಬಗ್ಗೆ ಗೌರವ ಬಂದಿದೆ. ನಿನಗೆ ಮದ್ವೆ ಆಗಕ್ಕೆ ಮನ್ಸಾರೆ ಒಪ್ಪಿದಾಳೆ. ನಿಜ ಹೇಳ್ತಿದ್ಯೇನೆ ಅಕ್ಕ ನೀನು? ಹ್ಞೂ ಕಣೋ, ಎಷ್ಟ್ ಸಲ ಕೇಳ್ತೀಯೋ? ನನ್ನ ಮುದ್ದು ತಮ್ಮನ್ ಪ್ರೀತಿ ಹುಡುಗಿ ಬಗ್ಗೆ ಸುಳ್ಳು ಹೇಳಕ್ಕಾಗತ್ತಾ? ಇದು ನನ್ನ ಕಡೆಯಿಂದ ಗಿಫ್ಟ್. ಆದ್ರೆ ಮದ್ವೆ ಮಾತ್ರ ನೀ ಹೇಳಿದ್ಯಲ್ಲ, ಆ ಸಾಧನೆ ಎಲ್ಲ ಮಾಡಿದ್ಮೇಲೆ ಮಾತ್ರ. ಅಲ್ಲಿವರೆಗೂ ಬೇಕಂದ್ರೆ ಒಂದ್ ವಾರಕ್ಕೆ ಒಂದ್ಸಲಿ, 15 ದಿವಸಕ್ಕೆ ಒಂದ್ಸಲಿ ಮೀಟ್ ಆಗ್ಬೋದು. ಫೋನಲ್ಲೇ ಬೇಕಂದ್ರೆ ರೊಮ್ಯಾನ್ಸ್ ಮಾಡ್ಬೋದು. ಆದ್ರೆ ಇದು ಯಾವುದು ನಿನ್ ಕೆಲ್ಸಕ್ಕೆ ಡಿಸ್ಟರ್ಬ್ ಆಗ್ಬಾರ್ದು. ಥ್ಯಾಂಕ್ಸ್ ಕಣೆ ಅಕ್ಕ, ಥ್ಯಾಂಕ್ ಯು ಸೋ ಮಚ್. ಆಯ್ತಾಯ್ತು, ಹೋಗಿ ಉಷಾನ್ ಹತ್ರ ಮಾತಾಡೀಗ. ಬಾಯ್.
ಅಕ್ಕ ಫೋನ್ ಮಾಡಿದ್ಲು. ನನಗೂ ಮಾಡಿದ್ರು. ನಾನು ಇಲ್ಲಿ ಬರ ಕೇಳಿದ್ದೆ ಅವರು. ಅಕ್ಕ ಹೇಳಿದ್ದೆಲ್ಲ ನಿಜ ಅಲ್ವಾ? ಯಾಕೆ ಇನ್ನೂ ಡೌಟಾ? ಡೌಟ್ ಅಲ್ಲ, ಆದರೂ ಐ ಲವ್ ಯು. ಹಾಂ, ನಾನು ನಿಮ್ಮನ್ನ ತುಂಬ ಪ್ರೀತಿಸ್ತಾ ಇದ್ದೀನಿ. ನಿಮ್ಮನ್ನೇ ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಆದರೆ ಮದುವೆ ಮಾತ್ರ ಜಾನ್ವಿ ಮೇಡಮ್ ಹೇಳಿ ಡೇಟ್ಗೆ ಆಗಬೇಕು. ಅಯ್ಯೋ, ಮದುವೆ ಮುಂದಿನ ಜನ್ಮಕ್ಕೆ ಪೋಸ್ಟ್ಮನ್ ಆದರೂ ಪರವಾಗಿಲ್ಲ. ನನ್ನ ಪ್ರೀತಿ ಒಪ್ಕೊಂಡ್ರಲ್ಲ ಅಷ್ಟು ಸಾಕು. ಇನ್ನೊಂದ್ಸತಿ ಹೇಳ್ರಿ. ಏನಂತ? ಅದೇ ಆಗಲೇ ಹೇಳಿದ್ರಲ್ಲ, ಐ ಲವ್ ಯು. ಜಾನ್ವಿ, ಇವತ್ತು ನನ್ನ ಮನಸ್ಸಿಗೆ ಎಷ್ಟು ನೆಮ್ಮದಿ ಅನಿಸ್ತಿದೆ ಗೊತ್ತಾ? ಬೇಬಿ, ಲಲಿತಾ, ವಸುಧಾ ಎಲ್ಲರ ಜೀವನಾನು ಒಂದು ಹಂತಕ್ಕೆ ಬಂದು ನಿಂತಿದೆ. ಆದಷ್ಟು ಬೇಗ ನಿಶ್ಚಿತಾರ್ಥ ಮಾಡಿ ಮದುವೆ ಮಾಡಿಬಿಟ್ರೆ ಆಗೋಯ್ತು. ಆಮೇಲೆ ನನಗೆ ಯಾವ ಚಿಂತೆನೂ ಇಲ್ಲ. ನನಗೂ ಅಷ್ಟೇ ಅಜ್ಜಿ, ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಇವರೆಲ್ಲರ ಜೀವನ ಹೇಗೋ ಅಂತ ನನಗೂ ಚಿಂತೆ ಆಗ್ಬಿಟ್ಟಿತ್ತು. ದೇವರು ಎಲ್ರಿಗೂ ಒಂದು ದಾರಿ ತೋರಿಸ್ಬಿಟ್ಟ. ಇನ್ನು ಮುಂದೆ ನೀವು ಹುಟ್ಟೋ ಮೊಮ್ಮಕ್ಳ ಜೊತೆ ಆಟ ಆಡ್ಕೊಂಡು ಆರಾಮಾಗಿ ಕಾಲ ಕಳೀರಿ. ಇದಕ್ಕಿಂತ ಇನ್ನೇನು ಸಂತೋಷ ಇದೆ ಜಾನ್ವಿ? ಹಾಗೆ ನೋಡಿದ್ರೆ ಇದೆಲ್ಲ ಸಾಧ್ಯ ಆಗಿದ್ದು ನಿನ್ನಿಂದ. ನೀನು ನಿನ್ನ ಸಂಸಾರ, ನಿನ್ನ ಸಂತೋಷ ಅಂತ ಯೋಚನೆ ಮಾಡೋದನ್ನ ಬಿಟ್ಟು ನಿನ್ನ ಸುತ್ತ ಇರೋರು ಕೂಡ ಸಂತೋಷವಾಗಿರ್ಬೇಕು ಅಂತ ಯೋಚನೆ ಮಾಡ್ತೀಯ. ತುಂಬ ದೊಡ್ಡ ಮನಸ್ಸು ನಿಂದು. ಇಲ್ಲ ಅಜ್ಜಿ, ನಾನು ಈ ಮನೆಗೆ ಸೊಸೆ ಆಗಿ ಬಂದಿರೋದು ನನ್ನ ಅದೃಷ್ಟ. ಅಂಥದ್ರಲ್ಲಿ ನಾನು ಎಲ್ರ ಬಗ್ಗೆ ಯೋಚನೆ ಮಾಡಬೇಕಲ್ವಾ? ನೀವೆಲ್ಲರೂ ನನ್ನ ಮೇಲೆ ತೋರಿಸ್ತಿರೋ ಪ್ರೀತಿಗೆ ನಾನು ಇನ್ನೂ ಮಾಡಬೇಕಾಗಿರೋದು ತುಂಬ ಇದೆ. ಏನು ಹಾಗಂದ್ರೆ? ವಸು, ಬೇಬಿ ಅತ್ತೆ, ಲಲಿತಾ ಅತ್ತೆ ಇವರೆಲ್ಲರ ಜೀವನ ಸರಿ ಹೋಯ್ತು. ಆದರೆ ಕಲಾ ಚಿಕ್ಕಮ್ಮ, ಅವರು ಗಂಡನಿಂದ ದೂರ ಇದ್ದು ಒಂಟಿಯಾಗೆ ಬದುಕ್ತಿದಾರಲ್ವಾ? ಅದಕ್ಕೆ ಅವ್ರ ಬಗ್ಗೆ ನನಗೆ ಯಾವುದೇ ನಿರ್ಧಾರ ಬರೋಕ್ಕಾಗ್ತಿಲ್ಲ. ಆದರೆ ಅವ್ರ ಜೀವನ ಹೀಗಾಗೋಯ್ತಲ್ಲ ಅಂತ ಅವ್ರ ಒಳಗೊಳಗೆ ಕೊರಗ್ತಿರೋದು ನನಗೆ ಅರ್ಥ ಆಗ್ತಿದೆ. ನನಗೂ ಯೋಚನೆ ಬಂದಿದೆ ಜಾನ್ವಿ. ಆದರೆ ಹರಿ ನೆನೆಸ್ಕೊಂಡಾಗೆಲ್ಲ ಕಲಾ ಈಗ ಸಂತೋಷವಾಗಿದ್ದಾಳೆ ಅಂತ ನನಗೂ ಅನಿಸ್ತಿದೆ. ಆದರೆ ಅವ್ರು ಹಾಗೆ ಯೋಚನೆ ಮಾಡ್ತಿಲ್ಲ ಅಜ್ಜಿ. ಕೆಲವೊಂದನ್ನ ಅವ್ರು ಹೇಳ್ಕೊಳಕ್ಕಾಗ್ತಿಲ್ಲ ಅಷ್ಟೇ. ಹರಿ ಚಿಕ್ಕಪ್ಪನಿಂದ ನಮ್ಮೆಲ್ರಿಗೂ ತೊಂದರೆ ಆಗಿದೆ ಅಂತ ಅವರಿಗೂ ಗಿಲ್ಟ್ ಕಾಡ್ತಿದೆ. ಹಾಗಂತ ನಾವು ಸುಮ್ಮನೆ ಇರೋಕ್ಕಾಗಲ್ಲ ಅಲ್ವಾ? ಸರಿ, ಇವಾಗ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ? ನನಗೆ ಸ್ವಲ್ಪ ಟೈಮ್ ಕೊಡಿ, ನಾನು ಯೋಚನೆ ಮಾಡ್ತೀನಿ. ಆದರೆ ನನ್ನ ನಿರ್ಧಾರ ನೀವು ಒಪ್ಕೋಬೇಕು. ನಿನ್ನ ನಿರ್ಧಾರಕ್ಕೆ ನಾನು ಯಾವತ್ತಾದರೂ ಇಲ್ಲ ಅಂದಿದ್ದೀನಾ? ಸರಿನಮ್ಮ. ಹಲೋ ಸುನಿಲ. ಓಹ್, ಏನಪ್ಪ ಭಾಳ ಖುಷಿಯಾಗಿದೆಯಾ? ಏನೋ ಸಮಾಚಾರ? ಲಾಟ್ರಿ ಗಿಟ್ ಹೊಡಿತೀನಾ? ಹಾಗೆಲ್ಲ ಏನಿಲ್ಲ ಕಣ. ನನ್ನ ಹತ್ರ ಹೇಳೋಕ್ಕೇನೋ ಹೇಳೋ. ಸುನಿಲ, ಎಲ್ಲದಕ್ಕಿಂತ ಮೊದಲು ನಿನಗೊಂದು ಥ್ಯಾಂಕ್ಸ್ ಹೇಳ್ಬೇಕು ಕಣ. ಥ್ಯಾಂಕ್ಸಾ? ಯಾಕಪ್ಪ? ನನಗೆ ಒಳ್ಳೆ ಕಡೆ ಕೆಲಸ ಕೊಡಿಸಿ ಜೀವನದಲ್ಲಿ ಸ್ವಲ್ಪನಾದರೂ ಜವಾಬ್ದಾರಿ ಕಲಿಯೋ ಹಾಗೆ ಮಾಡಿದ್ದಕ್ಕೆ. ನೀನು ಜವಾಬ್ದಾರಿ ತೊಗೊಂಡು ಜೀವನದಲ್ಲಿ ಮೇಲ್ ಬರಬೇಕು ಅಂತ ತುಂಬ ಹಾನೆಸ್ಟಾಗಿ ಕೆಲಸ ಮಾಡ್ತಾ ಇದೆಯಾ. ಅದಕ್ಕೆ ನಾನು ನಿನಗೆ ಕಂಗ್ರಾಟ್ಸ್ ಹೇಳಬೇಕು. ಥ್ಯಾಂಕ್ಸ್ ಕಣ.
ಇನ್ನೊಂದು ಸಂತೋಷದ ವಿಷಯ ಏನು ಗೊತ್ತಾ? ಏನು? ನನ್ನ ಪ್ರೀತಿಗೆ ಅಕ್ಕನಿಂದ ಗ್ರೀನ್ ಸಿಗ್ನಲ್ ಸಿಕ್ತು. ಹೇ ಸೂಪರ್ ಕಣೋ, ಡಬಲ್ ಕಂಗ್ರ್ಯಾಚುಲೇಷನ್ಸ್ ನಿಂಗೆ. ಹೌದು ಮಗ. ಹೆಂಗೋ ಇದು? ಇವತ್ತು ಬೆಳಗ್ಗೆ ಅಕ್ಕ ಕಾಲ್ ಮಾಡಿದ್ಲಾ? ಆದರೆ ಒಂದು ಮಾತು ಹೇಳಲ್ಲ ಸುನಿಲ, ಇದಕ್ಕೆಲ್ಲ ನೀನೇ ಕಾರಣ ಕಣ. ನಿನ್ನ ಸಪೋರ್ಟ್ ಇಲ್ಲ ಅಂದಿದ್ರೆ ಖಂಡಿತವಾಗ್ಲೂ ಇದು ಯಾವುದೂ ಸಾಧ್ಯ ಆಗ್ತಿರ್ಲಿಲ್ಲ. ಏ ರವಿ, ನೀನು ನಿಮ್ಮ ಅಕ್ಕ ಮಾಡಿರೋ ಸಹಾಯಕ್ಕೆ ನನ್ನ ಕಷ್ಟ ಕಾಲದಲ್ಲಿ ನೀವು ಎಷ್ಟು ಆಗಿ ಬಂದಿದ್ದೀರಾ ಹೇಳು. ಅದ್ರ ಮುಂದೆ ಇದೆಲ್ಲ ಏನೂ ಇಲ್ಲ ಕಣ. ನೋಡು, ಒಂದು ಮಾತು ಹೇಳ್ತೀನಿ ಕೇಳು. ಆದಷ್ಟು ಬೇಗ ಔಷನ್ ಮದುವೆ ಆಗ್ಬಿಟ್ಟು ಜೀವನದಲ್ಲಿ ಬೇಗ ಸಂತೋಷವಾಗಿ ಸೆಟ್ಲ್ ಆಗ್ಬಿಟ್ಟು ಹೇಳ್ತೀನಿ. ಹೋಲ್ಡ್ ಆನ್. ಸದ್ಯಕ್ಕೆ ಪರ್ಮಿಷನ್ ಸಿಕ್ಕಿರೋದು ಬರೀ ಲವ್ ಮಾಡೋಕ್ಕಷ್ಟೇ ಅಮ್ಮ. ಮದುವೆ ಎಲ್ಲ ಈಗಲೇ ಇಲ್ಲ. ಇನ್ನೂ ನಾನು ಸಾಧಿಸ್ಬೇಕಾಗಿರೋದು ತುಂಬ ಇದೆ. ಅದನ್ನೆಲ್ಲ ಸಾಧಿಸೋವರೆಗೂ ಕಾಯಲೇಬೇಕು. ಆದರೆ ನಿನಗೆ ಆ ಸಮಸ್ಯೆ ಇಲ್ಲ ನೋಡಪ್ಪ. ಬೇಬಿ ಅತ್ತೇನು ಮದುವೆ ಆಗೋಕ್ಕೆ ಯಾವ ವಡ್ಡಿನೂ ಇಲ್ಲ. ಇನ್ನೊಂದು ವಿಷಯ ಗೊತ್ತಾ? ಎಲ್ಲರೂ ತುದಿಗಾಲಲ್ಲಿ ನಿಂತಿದ್ದಾರೆ ನಿಮ್ಮಿಬ್ರು ಮದುವೆ ಮಾಡ್ಸೋಕ್ಕೆ. ನೋಡ್ ಸುನಿಲ, ನಮ್ಮ ಭಾವನ ಮನೆಯವರೆಲ್ಲ ತುಂಬ ಒಳ್ಳೆಯವ್ರು ಕಣ. ಇವತ್ತುವರೆಗೂ ನಮ್ಮನ್ನು ಯಾರೂ ಕೀಳಾಗಿ ನೋಡಿಲ್ಲ. ಅಕ್ಕ ಅಮ್ಮನಿಂದ ಅನುಭವಿಸಿದ ನೋವು, ಸಂಕಟ ಇದನ್ನೆಲ್ಲ ಆ ಮನೆಗೆ ಹೋದ್ಮೇಲೆ ದೂರ ಮಾಡ್ಕೊಂಡಿದ್ದು. ಆ ಮನೆಯವರ ಪ್ರೀತಿ ಇದನ್ನೆಲ್ಲ ದೂರ ಮಾಡ್ತು ಕಣ. ನೀನು ಬೇಬಿ ಅತ್ತೆ ಮುಂಚೆನೇ ಮದುವೆ ಆಗಿದ್ರು ಅನ್ನೋ ಒಂದು ವಿಷಯನ ಮನಸ್ಸಿಂದ ತೆಗೆದಾಕಿದ್ರೆ ನೀನು ಬೇಬಿ ಅತ್ತೆ ತುಂಬ ಸಂತೋಷವಾಗಿರ್ಬೋದು ಕಣ ಜೀವನದಲ್ಲಿ. ಇಲ್ಲ ಕಣ, ಬೇಬಿಯವರು ನನ್ನ ಮೇಲೆ ನನ್ನ ತಾಯಿ ಮೇಲೆ ತೋರಿಸೋ ಕಾಳಜಿನ ಪ್ರೀತಿನ ನಾನು ಯಾವತ್ತೂ ಮರೆಯೋದಿಲ್ಲ. ರವಿ ಅವ್ರು ಮನ್ಸು ಮಾಡಿದಿದ್ರೆ ಅವ್ರ ಲೆವೆಲಿರೋ ಯಾರನ್ನಾರು ಅವ್ರ ಮದುವೆ ಆಗ್ಬೋದಿತ್ತು. ಆದರೆ ನನ್ನಂಥ ಒಬ್ಬ ಬಡವನ ಮದುವೆ ಆಗಿ ಅವ್ರು ಮನ್ಸು ಮಾಡಿದ್ದಾರೆ ಅಂದರೆ ಗ್ರೇಟ್ ಅಲ್ವಾ ಅವರು? ಅವ್ರ ಮದುವೆ ಆಗಿರೋದನ್ನಾಗಲಿ ಅವ್ರ ಪಾಸ್ಟ್ನಾಗಲಿ ಯಾವುದೂ ನನ್ನ ಮನಸ್ಸಲ್ಲಿ ಇಟ್ಕೊಳ್ಳೋದಿಲ್ಲ. ನಾನು ಅವರು ತುಂಬ ಚೆನ್ನಾಗಿರ್ತೀವಿ, ಏನು ತಲೆ ಕೆಡಿಸ್ಕೊಬೇಡ. ನನಗೆ ನಿನ್ನ ಮೇಲೆ ನಂಬಿಕೆ ಇಲ್ವೇನೋ? ಸುಮ್ಮನೆ ಮಾತು ಹೇಳಿದೆ. ನಂದು ಬಿಡು ರವಿ. ನೀನು ಹೇಳ್ತಿದ್ಯಲ್ಲ, ಪಾಪ ಅವಳು ಉಷಾ ಮಲ್ತಾಯಿ ಕಿರುಕುಳದಲ್ಲಿ ಬದುಕ್ತಾ ಇದ್ದಾಳೆ ಅಂತ, ತುಂಬ ಕಷ್ಟದಲ್ಲಿದ್ದಾಳೆ ಅಂತ. ನೋಡು, ಆದಷ್ಟು ಬೇಗ ಅವಳನ್ನ ಮದುವೆ ಆಗಿ ನೀನು ತುಂಬ ಪ್ರೀತಿಯಿಂದ ಚೆನ್ನಾಗಿ ನೋಡ್ಕೊಳ್ಳೋಣ. ಹಲೋ ನಮ್ಮ ಹೆಂಡ್ತಿನ ಹೆಂಗೆ ನೋಡ್ಕೋಬೇಕು ಅಂತ ನಮಗೆ ಗೊತ್ತಿಲ್ವಾ? ಗೊತ್ತು ಕಣ ಸುನಿಲ. ಅವಳು ಅಷ್ಟೇ ಜಾನ್ವಿ ಥರನೇ ತಾಯಿ ಇಲ್ದಿರ ಮಲ್ತಾಯಿ ಜೊತೆ ಬೆಳೆದಿರೋಳು. ಸಂಕಟ ನೋವು ಇದನ್ನೆಲ್ಲ ಅನುಭವಿಸ್ಕೊಂಡು ಬೆಳೆದಿರೋಳು. ಈಗ ಅಕ್ಕ ಹೇಗೆ ಮದುವೆ ಆದಮೇಲೆ ಅವ್ರ ಗಂಡನ ಮನೇಲಿ ಸಂತೋಷವಾಗಿದ್ದಾಳೋ, ಉಷಾನೂ ಅಷ್ಟೇ ನಮ್ಮ ಮನೆಗೆ ಬಂದಮೇಲೆ ಅಷ್ಟೇ ಸಂತೋಷವಾಗಿರ್ತಾಳೆ. ಐ ಪ್ರಾಮಿಸ್ ಯು ಕಣ. ಆ ನಂಬಿಕೆ ನನಗೆ ನಿನ್ನ ಮೇಲೆ ಇದೆ ಕಣ. ಏನೋ ಒಟ್ಟಿನಲ್ಲಿ ಎಲ್ಲರ ಬದುಕಲ್ಲೂ ಹೊಸ ಹೊಸ ಬೆಳಕು ಭರವಸೆಗಳು ಮೂಡ್ತಾ ಇದೆ. ಎಲ್ಲರ ಬಾಳು ಚೆನ್ನಾಗಿದ್ರೆ ಸಾಕು. ಖಂಡಿತ ಹಾಗೆ ಇರುತ್ತೆ ಕಣ. ಬಾಯ್. ಹೌದಾ? ಆದರೆ ಅಮ್ಮ, ಈ ನಿರ್ಧಾರ ನಾನು ಒಬ್ಳೆ ತಗೊಳಕ್ಕಾಗಲ್ಲ. ಅಜ್ಜಿನ ಕೇಳಿ ನಿಮಗೆ ಫೋನ್ ಮಾಡ್ತೀನಿ. ಸರಿ. ಯಾರ್ದದು ಫೋನ್? ಅಮ್ಮ ಫೋನ್ ಮಾಡಿದ್ರು. ಏನಂತೆ? ಜನ್ಮಾವನ ಬಗ್ಗೆ ಟೆನ್ಷನ್ ತಗೊಂಡಿದ್ದಾರೆ. ಟೆನ್ಷನ್ ತಗೊಳಕ್ಕೇನಿದೆ? ಅವನು ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಿದ್ದಾನೆ, ಜೈಲಲ್ಲಿದ್ದಾನೆ ಅಷ್ಟೇ. ಇಲ್ಲ ಅಂತ ಅವರು ಹೇಳ್ತಿಲ್ಲ ಅಜ್ಜಿ. ಎಷ್ಟೇ ಆಗಲಿ ಸ್ವಂತ ಅಣ್ಣ ಅಲ್ವಾ? ಪೊಲೀಸವ್ರ ಕೈಲಿ ಜನ್ಮಾವ ಬೂಟೇಟ್ ತಿಂತಿರೋದು ಅಮ್ಮನ ಕೈಲಿ ನೋಡೋಕ್ಕಾಗ್ತಿಲ್ಲ. ನನಗೆ ಪೊಲೀಸವರು ಮಗು ವಿಷಯದಲ್ಲಿ ಅನುಮಾನ ಪಟ್ಟು ಜೈಲಿಗೆ ಹಾಕಿ ಹೇಗೆ ವಿಚಾರಿಸ್ಕೊಂಡ್ರು ಅಂತ ನನಗೆ ಚೆನ್ನಾಗಿ ಗೊತ್ತು. ಚೆನ್ನಾಗಿ ಕನ್ಸಲ್ಲಿ ಬಂದಿದ್ದ, ಒಂದು ಮೂಲೆಯಲ್ಲಿ ಕುತ್ಕೊಂಡು ಅಳ್ತಿದ್ದ ಅಂತ ಅಮ್ಮ ಹೇಳಿದ್ರು. ಅದಕ್ಕೆ ಅಮ್ಮ ಬೆಳಗ್ಗೆ ಎದ್ದಿದ ತಕ್ಷಣ ಜೈಲಿಗೆ ಹೋದ್ರಂತೆ. ಕನ್ಸಲ್ಲಿ ಹೇಗೆ ಚನ್ಮಾವನ್ ನೋಡಿದ್ರು ಹಾಗೆ ಚನ್ಮಾವ ಕಂಗಾಲಾಗಿ ಒಂದು ಮೂಲೆಯಲ್ಲಿ ಕೂತಿದ್ರಂತೆ. ಅಮ್ಮನ ನೋಡಿದ ತಕ್ಷಣ ಚಿಕ್ಕ ಹುಡುಗಂತರ ಅಮ್ಮನ ಕೈ ಹಿಡ್ಕೊಂಡು ಗಳಗಳ ಅಂತ ಹತ್ಬಿಟ್ರಂತೆ. ಈಗೇನಂತೆ? ಆ ಚೆನ್ನ ನಿನಗೆ ಹೇಳಿ ರಿಲೀಸ್ ಮಾಡ್ಸೋಕ್ಕೆ ಕೇಳ್ತಿದ್ದಾನಂತ? ಇಲ್ಲ ಅಜ್ಜಿ, ಅದೇ ವಿಚಿತ್ರ ನೋಡಿ. ಅಮ್ಮ ಚನ್ಮಾವನ್ ಸಂಕಟ ನೋಡೋಕ್ಕಾಗದೆ ಚಾನ್ವಿಗೆ ಫೋನ್ ಮಾಡ್ತೀನಿ ಅಂತ ಹೇಳಿದಾಗ ಚನ್ಮಾವನ್ನೇ ತಡೆದು ಬೇಡ ಬೇಡ ನಾನು ಮಾಡಿರೋದು ಪಾಪ, ಅದಕ್ಕೆ ಪ್ರಾಯಶ್ಚಿತ್ತ ಪಡಲೇಬೇಕು ಅಂತ ಹೇಳಿದ್ರಂತೆ. ಚನ್ಮಾವನಿಗೆ ಪೊಲೀಸವ್ರು ಅರೆಸ್ಟ್ ಮಾಡಿರೋದು ಶಾಂತತೆಗೂ ಗೊತ್ತಾಗಿದೆಯಂತೆ. ಆದರೆ ಯಾಕೆ ಅಂತ ಅವ್ರಿಗೆ ಗೊತ್ತಾಗಿಲ್ವಂತೆ. ನಾಳೆನೋ ನಾಡಿದ್ದು
ಅವ್ರ ಅಮ್ಮನ ಮನೆಗೆ ಬರ್ತಿದಾರಂತೆ. ಈಗ ನಿಮ್ಮಮ್ಮ ನಿಮ್ಮ ಶಾಂತ ಅತ್ತೆ ಬಂದರೆ ಏನು ಹೇಳ್ತಾರಂತೆ? ಅವರಿಗೂ ಏನೂ ಗೊತ್ತಾಗ್ತಿಲ್ಲ ಅಜ್ಜಿ. ಒಂದು ಕಡೆ ಅಣ್ಣನ ಸಂಕಟ, ಇನ್ನೊಂದು ಕಡೆ ಶಾಂತತೆ ಪರದಾಟ. ಅದಕ್ಕೆ ಅವ್ರು ನನಗೆ ಫೋನ್ ಮಾಡಿ ಹೇಗಾದರೂ ಮಾಡಿ ದೊಡ್ಡ ಮನಸ್ಸು ಮಾಡಿ ಚೆನ್ನನ್ ಬಿಡಿಸ್ಬಿಡೆ ಅಂತ ಹೇಳಿದ್ರು. ಅದಕ್ಕೆ ನಾನು ಒಬ್ಬಳೇ ಈ ನಿರ್ಧಾರ ತಗೊಳಕ್ಕಾಗಲ್ಲ, ಅಜ್ಜಿನ ಕೇಳಿ ಹೇಳ್ತೀನಿ ಅಂತ ಹೇಳಿದೆ. ಈಗ ನಿನ್ನ ಅಭಿಪ್ರಾಯ ಏನು? ನನಗೇನು ತೋಚ್ತಾ ಇಲ್ಲ ಅಜ್ಜಿ. ಅದೇನು ಅಂತ ನೇರವಾಗಿ ಹೇಳು. ಈಗ ಚೆನ್ಕೇಶ್ವನ್ ವಿರುದ್ಧ ನಾವು ಕೊಟ್ಟಿರೋ ಕಂಪ್ಲೇಂಟ್ನ ವಾಪಸ್ ತಗೊಂಡು ಅವ್ರನ್ನ ಜೈಲಿಂದ ರಿಲೀಸ್ ಮಾಡಬೇಕು ಅಂತಾನಾ? ಹೌದು. ಯಾಕೆ ಹೀಗೆ ಅನಿಸುತ್ತೆ ನಿನಗೆ? ಅಮ್ಮನ ಟೆನ್ಷನ್ ನೋಡೋಕ್ಕಾಗ್ತಿಲ್ಲ. ಜನ್ಮಾವನ್ ಹೆಂಡತಿ ಬಗ್ಗೆ ಯೋಚನೆ ಮಾಡಿದ್ರೆ ಸಂಕಟ ಆಗ್ತಿದೆ. ಅಷ್ಟೇನ ಕಾರಣ? ಕಾರಣ ಇನ್ನೂ ಇದೆ.